ಹಲ್ಲೆಲೂಯಾ. ದೇವರೇ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರಗಳ ಸಲ್ಲಿಸುತ್ತೇವೆ. ಪ್ರೈಸ್ ದ ಲಾರ್ಡ್. ಸ್ತೋತ್ರ 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 ಸ್ತೋತ್ರ. ಇಲ್ಲಿ ಸೇರಿರುವಂತ ಪರಿಶುದ್ಧಾತ್ಮನು, यहाँ इकट्ठा हुए आगे आए हुए पवित्र आत्मा, ಇಲ್ಲಿ ಬಂದಿರುವಂತ ಪರಿಶುದ್ಧಾತ್ಮನು यहाँ आया हुआ पवित्र आत्मा ನಮ್ಮೊಟ್ಟಿಗೆ ಮಾತನಾಡಲಿ. हमसे बात करने पाए. ನಮ್ಮೊಟ್ಟಿಗೆ ಮಾತನಾಡುವ ಪವಿತ್ರಾತ್ಮನು हमसे बात करने वाले पवित्र आत्मा ನಿಮ್ಮೊಟ್ಟಿಗೆ ಮಾತನಾಡಲಿ. आपसे भी बात करने पाए. ಈ ದಿನದಲ್ಲಿ आज के दिनों में ವಾಕ್ಯ ಭಾಗದಲ್ಲಿ वचन की भाग में ಏಷಾಯ यशाया नबी की पुस्तक 41ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ, उसका 41 और 6 पद में यदि देखते हैं तो, ಒಬ್ಬರಿಗೊಬ್ಬರು ಸಹಾಯ ಮಾಡಿದರು, ಒಬ್ಬನಿಗೊಬ್ಬನು ಧೈರ್ಯವಾಗಿ ಎಂದು ಹೇಳಿದನು. वे एक दूसरे की सहायता करते हैं और उनमें से एक अपने भाई से कहता है हियाव बांध. ಈ ಸಭೆಯ ವಿಷಯದಲ್ಲಿ ಕರ್ತನಾದ ದೇವರು ಯಾವಾಗಲೂ ಆಸಕ್ತಿ ಉಳ್ಳವನಾಗಿರುತ್ತಾನೆ. कलीसिया के विषय में परमेश्वर बड़ी ही श्रद्धा पूर्वक से रहता है. ಈ ವಚನಗಳನ್ನು ನಾನು ಗಮನಿಸಿ ನೋಡ್ತಾ ಇರುವಾಗ इस वचन को जब मैं गौर से ध्यान कर रहा था, ನಾನು ಬಹಳಷ್ಟು ಇದರಲ್ಲಿ ಗಮನಿಸಿ ಅಧ್ಯಯನ ಮಾಡ್ತಾ ಇರುವಾಗ मैं इस वचन को जब उस विषय में मैं चिंतन और मनन कर रहा था, ಕರ್ತನಾದ ದೇವರು ಅಲ್ಲಿ ಉತ್ತಮವಾಗಿ ಒಂದು ಮಾತನ್ನು ನಾವು ನೋಡುತ್ತೇವೆ. परम प्रधान परमेश्वर यहाँ एक उत्तम रीति से वहाँ बात किया हुआ मैं देखा हूँ. ಯೋಹಾನ 17ನೇ ಅಧ್ಯಾಯದಲ್ಲಿ 1ನೇ ವಚನ ಓದೋಕ್ಕಿಂತ ಮುಂಚಿತವಾಗಿ ಮೇಲಿನ ಭಾಗ ಹೆಡ್ಲೈನ್ಸ್ ಅಲ್ಲಿ ನೀವು ಓದುವಾಗ, यदि यूहन्ना की 17 पद पढ़ने से पहले उसके ऊपरी भाग को उसके शीर्षक को पढ़ेंगे तो ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ, वहाँ इस तरह से लिखा है, ಸಭೆ ಮತ್ತು ಶಿಷ್ಯರಿಗೆ ನಿಮಿತ್ತವಾಗಿ ಪ್ರಾರ್ಥಿಸುತ್ತಿರುವಂತ ಯೇಸು ಕ್ರಿಸ್ತನು. कलीसिया और उनके गुर्गे यानी चेले के विषय में प्रार्थना करते हुए उस समय की बात लिखा है. ಸಭೆಯಲ್ಲಿ ದೇವರು ಯಾವಾಗಲೂ ಭಾರವುಳ್ಳವನಾಗಿರುತ್ತಾನೆ. कलीसिया के विषय में परमेश्वर बही भार पूर्वक से रहता है. ಯಾಕೆ ಸಭೆ ವಿಷಯದಲ್ಲಿ ಕರ್ತನು ಭಾರವಾಗಿರ್ತಾನಂದ್ರೆ, क्यों कलीसिया के विषय में इतने भार पूर्वक से रहता है? ಸೈತಾನನು ಯಾವಾಗಲೂ ಟಾರ್ಗೆಟ್ ಮಾಡುವುದು ಸಭೆಯನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕೆಂಬುದಾಗಿ. यहाँ शैतान हमेशा कलीसिया को वहाँ खलबली मचाना चाहता है. ಸಹೋದರಗಳಲ್ಲಿ ತೊಂದರೆ ಕೊಡುವುದರಲ್ಲಿ ಅವನು ಆಲೋಚನೆ ಮಾಡ್ತಾ ಇರ್ತಾನೆ. भाइयों के बीच में फूट डालने की देखता है. ಸಹೋದರರು ಒಂದಾಗಿರುವುದು ಸೈತಾನಿಗೆ ಯಾವಾಗಲೂ ಇಷ್ಟವಿರುವುದಿಲ್ಲ. भाई लोग मिलजुल के रहना यहाँ शैतान पसंद नहीं करता है. ಆದ ಕಾರಣ इसी कारण से ಸಭೆ ವಿಷಯದಲ್ಲಿ ಕರ್ತನು ಆವಾಗಲೇ 17ನೇ ಅಧ್ಯಾಯದಲ್ಲಿ ಆತನು ವಿಜ್ಞಾಪನೆ ಮಾಡುವುದು ನಾವು ಅಲ್ಲಿ ನೋಡುತ್ತೇವೆ. कलीसिया के विषय में यूहन्ना की रचित सुसमाचार 17वां पद में उस देखते हैं विषय को. ಕೀರ್ತನೆ ಪುಸ್ತಕ ಕೀರ್ತನೆ ಅಧ್ಯಾಯದಲ್ಲಿ या भजन संहिता में 133ನೇ ಅಧ್ಯಾಯದಲ್ಲಿ 133 का अध्याय में ನೀವು ಯಾವ ರೀತಿ ಅದನ್ನು ಬರೆದಿಟ್ಟುಕೊಂಡ್ರು ನನಗೆ ಗೊತ್ತಿಲ್ಲ. आप किस तरह से उस चीज को लिखे हैं मैं नहीं जानता हूँ. ನಾನು ಯಾವ ರೀತಿಯಾಗಿ ಬರೆದಿಟ್ಟೇನೆಂದ್ರೆ, मैं इस तरह से लिखा हूँ कि ಆಹಾ ಅನ್ನೋ ಆ ಶಬ್ದವನ್ನು ನಾನು ಹೈಲೈಟ್ ಆಗಿ ಮಾಡಿಟ್ಟಿದ್ದೇನೆ. वारे वाह करके इस तरह की मैं उस विषय को मैं हाईलाइट कर चुका हूँ. ವಚನದಲ್ಲಿ ಒಂದು ವಾಕ್ಯದಲ್ಲಿ ಯಾವುದಾದ್ರೂ ಒಂದು ಪದ ಬರಿತಾ ಇದ್ದಾನಂದ್ರೆ, वचन में यदि किसी विषय को अगर लिखा है तो ಅದು ಬಹಳ ಉತ್ತಮವಾಗಿ ಬರೀತಾನೆ. बड़ी ही उत्तम रीति से वहाँ लिखा दाखिल किया जाता है. ಬೈಬಲ್ ಅನ್ನು ನೀವು ಯಾವಾಗಲೂ ಓದಿ ನೋಡ್ರಿ, बाइबल को जब पढ़ के देखिए, ಆದ್ರೆ ಈ ಒಂದು ಅಧ್ಯಾಯವನ್ನು ಈ ಒಂದು ಮಾತನ್ನು ಓದುವಾಗ इस वचन को इस बात को जब मैं पढ़ रहा था, ಆಹಾ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. वाह करके वहाँ लिखा है. ಯಾಕೆ ಈ ಮಾತಲ್ಲಿ ಬರೆಯಲ್ಪಡ್ತಾ ಇದ್ದಾರೆ? क्यों यहाँ इस तरह की बात लिखा है? ಸಭೆ ಒಂದಾಗಿರುವುದು, ಸಭೆಯಲ್ಲಿ ಸಹೋದರರು ಒಂದಾಗಿರುವುದು ಬಹಳ ಕಠಿಣ. यहाँ कलीसिया में भाई लोग एकजुट रहना बड़ी ही कठिन. ಅವನೇನು ದೊಡ್ಡವನು ಈನೇನು ದೊಡ್ಡವನು ಎಂಬುದಾಗಿ ಈ ರೀತಿಯಾದ ಸಭೆಯಲ್ಲಿ ಸೈತಾನ ಗಲಿಬಿಲಿ ತರ್ತಾ ಇರ್ತಾನೆ. ये बड़ा है वो बड़ा है ये छोटा है करके शैतान इस तरह की व्याकुल वहाँ लाके रखता है. ಅಥವಾ ಸಭೆಗಳಲ್ಲಿ ಸಹೋದರರ ವಿಷಯಗಳಲ್ಲಿ ಜಗಳಗಳು ತರ್ತಾ ಇರ್ತಾನೆ. भाई लोगों के बीच में फूट डालता है, झगड़ा करवाता है. ಆದ ಕಾರಣ ವಚನ ಹೇಳ್ತದೆ, इसीलिए वचन कहता है ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾದದ್ದು. भाईगण मिल के रहना क्या ही उत्तम क्या ही सुंदर है. ಸಭೆ ಒಂದಾಗಿರುವುದು ಬಹಳ ಪ್ರಾಮುಖ್ಯವಾಗಿದೆ. कलीसिया मिलजुल के रहना यही प्रमुखता है. ಐಕ್ಯತೆ ಇರುವುದು ಬಹಳ ಪ್ರಾಮುಖ್ಯವಾಗಿದೆ. एकजुट से मिल के रहना ही बड़ी ही बात है. ಐಕ್ಯತೆ ವಿಷಯದಲ್ಲಿ ನಾವು ಗಮನಿಸುವುದಾದ್ರೆ, यहाँ एकता के विषय में बात देखते हैं तो ಅದನ್ನು ಎದಕ್ಕೆ ನಾವು ಹೋಲಿಸ್ತೇವಂದ್ರೆ, हम किसके साथ में उसकी तुलना करते हैं? ಪರಿಶುದ್ಧವಾದ ಎಣ್ಣೆಗೆ ಅದು ಹೋಲಿಕೆಯಾಗಿದೆ. पवित्र आत्मा की तेल को उसको हम धोतक समझते हैं. ಐಕ್ಯತೆಯು यहाँ एकजुट रहना ಪವಿತ್ರವಾದ ಎಣ್ಣೆಗೆ ಹೋಲಿಕೆಯಾಗಿದೆ. यहाँ पवित्र आत्मा की तेल की
दर्शाता है। ಅಭಿಷೇಕವನ್ನು ಕೊಡುವುದಕ್ಕಾಗಿ अभिषेक देने के लिए, ಇದಕ್ಕಾಗಿ ಉಪಯೋಗ ಮಾಡುವ ಆ ಎಣ್ಣೆಗೆ ಹೋಲಿಕೆಯಾಗಿದೆ. उस चीज को इस्तेमाल करने के लिए ये तेल के समान है। ಸಭೆಯಲ್ಲಿ ಐಕ್ಯತೆ ಇರುವುದು ಬಹಳ ಪ್ರಾಮುಖ್ಯವಾದದ್ದು. कलीसिया में एकजुट एकता रहना क्या ही बात है, क्या ही उत्तम रीति से रहना है। ಯಾಕಂದ್ರೆ ಕರ್ತನು ಸಭೆಗೆ ಶಿರಸ್ಸಾಗಿದ್ದಾನ್ರಿ. क्योंकि परमेश्वर कलीसिया का सिर बना हुआ है। ಯಾಕಂದ್ರೆ ಕರ್ತನು ಸಭೆಗೆ ಶಿರಸ್ಸಾಗಿದ್ದಾನಂದ್ರೆ, क्योंकि परमेश्वर क्यों सिर बना हुआ है? ಯಾಕಂದ್ರೆ ಸಭೆಯು ಎರಡು ಭಾಗವಾಗುವುದು. ಸಭೆ ಅಥವಾ ಕುಟುಂಬದಲ್ಲಿ ಒಬ್ರು ಮಾತು ಕೇಳದೇ ಇರುವುದು, ಒಬ್ರು ಪರಿಶುದ್ಧವಾಗಿರುವುದು, ಒಬ್ರು ಪಾಪದಲ್ಲಿರುವುದು. ಕುಟುಂಬದಲ್ಲಿ ಈ ವಿಷಯವನ್ನು ನಾವು ನೋಡುವುದಿಲ್ಲ. यहाँ परिवार में देखते हैं कि अलग अलग से रहना, इस चीज को हम देखते हैं। ಅಥವಾ ಶರೀರದಲ್ಲಿ ತಲೆಯಾಗಿರುವುದು ಒಂದು ಬಲಕ್ಕೆ ಹೋದ್ರೆ ಇನ್ನೊಂದು ಎಡಕ್ಕೆ ಹೋಗುವುದು, ಕಾಲು ಈ ರೀತಿ ನಾವು ನೋಡುವುದಿಲ್ಲ. शरीर में हम देखते हैं कि एक हाथ उस तरफ जाता है, एक पैर इस तरफ से जाता है। इस तरह की चीज हम नहीं देखते हैं। ಯಾಕೆ ಈ ರೀತಿ ನೋಡುವುದಿಲ್ಲ ಅಂದ್ರೆ, क्यों इस तरह की चीज नहीं देखते ಅದು हैं? ಒಂದಾಗಿರುತ್ತದೆ. वहाँ एकजुट से रहता है। ಎಫೆಸದವರಿಗೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಡುತ್ತದೆ. इफिसियों की पुस्तक 4 उसका 16 पद में इस तरह से लिखा है, ಆತನು ಶರೀರಕ್ಕೆ ಆತನು ಶಿರಸ್ಸಾಗಿದ್ದಾನೆ. वो शरीर के लिए वो सिर बना हुआ है। ಈ ಸಭೆ ಅನ್ನೋದು ಒಂದು ಶರೀರವಾಗಿದೆ. कलीसिया एक शरीर है। ಸಭೆ ಅನ್ನೋದು ಒಂದು ಶಿರಸ್ಸವಾಗಿದೆ. कलीसिया यानी एक सिर है। ಆ ಶಿರಸ್ಸಿಗೆ ನಾಮಕರಣ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. उस सिर का नाम, उसका नाम है पवित्र यीशु मसीह। ಯೇಸು ಕ್ರಿಸ್ತನು ಈ ಸಭೆ ಮೇಲೆ ಭಾರವುಳ್ಳವನಾಗಿದ್ದಾನೆ. यीशु मसीह इस कलीसिया के विषय में बड़ी ही भार से रहता है। ಯಾಕೆ ಈ ಸಭೆ ಮೇಲೆ ಭಾರವಾಗಿದ್ದಾನಂದ್ರೆ, क्यों इतना वजनदार और भार से रहता है? ಆತನು ಸಭೆ ನಾಶವಾಗುವುದು ಇಷ್ಟಪಡಲ್ಲ. परमेश्वर ये चाहता है कि कलीसिया सत्यानाश ना हो। ಯಾಕಂದ್ರೆ क्योंकि ಆತನು ನಮ್ಮನ್ನು ಪರಲೋಕ ಒಯ್ಯಬೇಕು ಅಥವಾ ಸಭೆಯಲ್ಲಿ ಸಮಸ್ಯೆಗಳು ಇರಬಾರದು ಎಂಬುದಾಗಿ ಆತುರ ಪಡುವನಾಗಿರುತ್ತಾನೆ. कलीसिया में कोई समस्या ना हो, हमें स्वर्ग राज ले जाने के लिए देखता है। ಈ ಸಭೆಯಲ್ಲಿ ಒಬ್ಬೊಬ್ಬರನ್ನು ತಂದು ಆತನು ಸೇರಿಸ್ತಾ ಇರ್ತಾನೆ. इस कलीसिया में परमेश्वर एक एक को लाकर यहाँ शामिल करता है। ಅಥವಾ ಅವರು ಯಾರು ಸಭೆಯಲ್ಲಿ ಯಾರು ದೂರ ಹೋಗಬಾರದು ಎಂಬುದಾಗಿ ಆತನ ಆಸೆ ಆಗಿರುತ್ತದೆ. परमेश्वर ये चाहता है कि कोई कलीसिया से दूर ना जाए। ಯಾರಾದ್ರೂ ಒಬ್ರಿಗೆ ಆರಾಮಿಲ್ಲ ಅಂದ್ರೆ, समझो कि किसी की तबीयत बिगड़ गई, ನಾವು ಸಭೆಯವರು हम सारे कलीसिया के ಅವ್ರಿಗೆ लोग ಫೋನ್ ಮಾಡಿ, फोन कर कर, ನೀವ್ ಹೆಂಗಿದ್ದೀರಪ್ಪ, आप कैसे हैं, ನೀವ್ ಏನ್ ಮಾಡ್ತಾ ಇದ್ದೀರಿ, आप क्या कर रहे ನೀವು हैं, ಕಷ್ಟ ಪಡ್ತಾ ಇದ್ದೀರಾ क्या आप मुसीबत उठा रहे हैं, ಎಂಬುದಾಗಿ ಅವರನ್ನು ಉತ್ತೇಜನಗೊಳಿಸುವವರಾಗಿರಬೇಕು. यहाँ उन्हें हम ताकत देते हैं, ढालस देते हैं। ಅವಾಗ ನೆನೆಸ್ತೇವೆ, तब हम सोचते हैं ಕರ್ತನು ನಿನ್ನ ಹೃದಯದಲ್ಲಿ ಶಿರಸಾಗಿದ್ದಾನೆ. परमेश्वर तेरी हृदय में वो सिर बन के है। ಸಭೆ ವಿಷಯದಲ್ಲಿ ನಿನಗೆ ಭಾರ ಇರಬೇಕು. कलीसिया के विषय में तुम्हें एक भार रहना है। ಯಾರಾದ್ರೂ ಕಣ್ಣೀರಲ್ಲಿ ಇರುವುದಾದ್ರೆ, समझे कोई आंसुओं में है तो, ಯಾರಾದ್ರೂ ಸಭೆಗೆ ಬರ್ತಾ ಇಲ್ಲ ಅಂದ್ರೆ, समझे कि कोई कलीसिया नहीं आता है तो, ನಾವು ನೋಡ್ತೇವೆ हम देखते हैं ಸ್ವಲ್ಪ ಜನ थोड़े से लोग, ಆ ಅಣ್ಣ ಯಾಕೆ ಬಂದಿಲ್ಲ ಎಂಬುದಾಗಿ ವಿಚಾರ ಮಾಡೋರಾಗಿರ್ತಾರೆ. वो भाई क्यों नहीं आ रहा करके उनके विषय में चिंतित करते हैं। ಆದ್ರೆ ಚಿಂತೆ ಮಾಡುವವನು, जो कोई चिंतित करता है, ಕರ್ತನ್ ಏನ್ ಮಾಡ್ತಾನಂದ್ರೆ, परम प्रधान क्या करता है, ನಾನು ಶಿರಸಾಗಿದ್ದೇನೆ ಎಂಬುದಾಗಿ ದುಃಖ ಪಡ್ತಾನೆ. वो जो सिर है करके जो दुख उठाता है, ಆದ್ರೆ ನೀನು ಕಳ್ಳಿ ಕೂಡ ಆ ದುಃಖ ಇರಬೇಕು. इसी प्रकार से आप में भी दुख रहना है। ನೋಡ್ರಿ, ಯೋಹಾನ 10:16ನೇ ವಚನದಲ್ಲಿ ಗಮನಿಸುವುದಾದ್ರೆ, यूहन्ना की सुसमाचार 10 उसका 16 पद में देखते हैं ಇನ್ನು तो ಬಹಳ ಜನ ಹೊರಗೆ ತಿರುಗ್ತಾ ಇದ್ದಾರೆ. कई सारे लोग बाहर वहां डोलते रहते हैं। ಇಲ್ಲಿ ಕುಂತವ್ರ ನಾವುಗಳು, यहाँ बैठे हुए हम लोग, ನಾವು ಅವರಿಗಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. उनके विषय में हम प्रार्थना करने के जरूरी है। ಈ ಒಂದು ಸಭೆಯಲ್ಲಿ इस कलीसिया में ಅವರು ಸೇರಬೇಕೆಂಬುದೇ ಕರ್ತನ ಆಸೆಯಾಗಿದೆ. यहाँ वे लोग भी शामिल होना परमेश्वर की चाहत है। ಇಲ್ಲಿ ನಾವು ಒಂದಾಗಿದ್ದು, यहाँ हम एकजुट रहकर, ಅವಾಗ ನಾವು ಸಭೆಗಾಗಿ ನಾವು ತವಕ ಪಡುವುದಾದ್ರೆ, यहाँ कलीसिया के विषय में हम उतावला होते हैं तो ದೇವರು ಅಲ್ಲಿ ಹೊರಗಿರುವವರನ್ನು ಕೂಡ ಒಳ ತಂದು ಇಡುತ್ತಾನೆ. तब जाकर बाहर लोगों को भी परमेश्वर इस कलीसिया में शामिल करता है। ಕರ್ತನು ಈ ಸಭೆಗೆ ಶಿರಸಾಗಿದ್ದಾನ್ರಿ. परमेश्वर इस कलीसिया का सिर बना हुआ है। ಶಿರಸ್ಸು ಅನ್ನೋದಾದ್ರೆ सिर यानी ನಮ್ಮ ತಲೆ. हमारे जो सर जो है, ಆತನು ಏಕತೆಯಾಗಿರಬೇಕೆಂಬುದಾಗಿ ಬಯಸುತ್ತಾನೆ. परमेश्वर चाहता है कि हम सारे लोग एकजुट से रहे। ಏಕತೆಯಾಗಿ ಇದ್ದುಕೊಂಡು ಮಾಡಬೇಕಾದದ್ದೇನೆಂದ್ರೆ, एकजुट रह के क्या करना है, ನಾವು ಈ ಹಟ್ಟಿಯಲ್ಲಿ ಅಥವಾ ಈ ಗುಂಪಿನಲ್ಲಿ ಇನ್ನೊಬ್ಬರು ಬರಬೇಕೆಂಬುದಾಗಿ ಆಸೆ ಪಡಬೇಕು. इस झुंड में दूसरे लोग आना, शामिल होना हम चाहना है। ಯಾಕಂದ್ರೆ क्योंकि ಈ ಒಂದು ಸಭೆಯನ್ನು ಕಟ್ಟುವುದು ಕರ್ತನಾದ ಯೇಸು ಕ್ರಿಸ್ತನು. इस कलीसिया को बनाने वाला परम प्रधान परमेश्वर ही है। ಯಾಕೆ ಈ ಸಭೆಯನ್ನು ಕಟ್ತಾ ಇದ್ದಾನಂದ್ರೆ, क्यों कलीसिया को बनाता है, ಆತನು ಒಂದೊಂದು ಈ ಸಭೆಗೆ ಮೂಲಗಲ್ಲಿ ಯಾರಾಗಿದ್ದಾರೆ, इस कलीसिया का जो मूल जो है, ಮುಖ್ಯವಾದ ಮೂಲಗಲ್ಲು ಯೇಸು ಕ್ರಿಸ್ತನಾಗಿದ್ದಾನೆ. जो
मुख्य रीति से वो जो कोने का पत्थर परमेश्वर ही है। ಮುಖ್ಯವಾದ ಮೂಲಗಳಿಗೆ ಕದಲ್ತಾ ಇರುವಾಗ जो कोने के पत्थर जब हिलता है तो ನಿನ್ನಲ್ಲಿ ಏಕತೆ ಇಲ್ಲದೆ ಹೋದ್ರೆ, समझो कि आग में एक झूठ नहीं है तो ನಿನ್ನಲ್ಲಿ ಪ್ರಾರ್ಥನೆ ಮಾಡುವಂತ ಗುಣ ಇಲ್ಲದೆ ಹೋದ್ರೆ, समझो कि तुम्हें प्रार्थना करने के गुणगान नहीं है तो ಸಭೆಯಲ್ಲಿ ಯೇಸು ಕ್ರಿಸ್ತನು ಸಭೆಗಾಗಿ ಯಾವ ರೀತಿ ಪ್ರಾರ್ಥನೆ ಮಾಡಿದನೋ 17ನೇ ಅಧ್ಯಾಯದಲ್ಲಿ 17 पद में देखते हैं कि परमेश्वर किस तरह से कलीसिया के लिए प्रार्थना किए हैं। ಯಾರು ಒಂದಾಗಿ ಏಕತೆಯಾಗಿ ಇರುವುದಿಲ್ವೋ जो कोई एकजुट और एकता से नहीं रहता है, ಅವರು ಈ ಸಭೆ ಬಗ್ಗೆ ವಿಚಾರ ಮಾಡುವುದಿಲ್ರಿ। इस कलीसिया के विषय में वे लोग चिंतित नहीं करते ನಿನ್ನ हैं। ಮನೆ ಒಂದು ಕಡೆ ಏನಾದ್ರೂ ಒಂದು ಇಟ್ಟಂಗಿ ಬಿದ್ದು ಹೋದ್ರೆ, समझो कि आपकी घर की जो ईंट समझो गिर गया, ಅವಾಗ ನೀನು ಚಿಂತೆ ಮಾಡೋದಿಲ್ವಾ? क्या तुम चिंतित नहीं करते हो? ಸಭೆ ವಿಷಯದಲ್ಲಿ ದೇವರು ಆ ರೀತಿ ಚಿಂತೆ ಮಾಡುತ್ತಾನೆ। कलीसिया के विषय में भी उसी रीति से परमेश्वर चिंतित करता है, ಯಾಕಂದ್ರೆ ನಾನು ಈ ಸಭೆಗೆ ಮೂಲ ಗಲ್ಲಾಗಿದ್ದೇನೆ। क्योंकि इस कलीसिया का मैं कोने की पत्थर बना हूँ। ನೀನು ಕೂಡ ಹಟ್ಟಿಯಲ್ಲಿ ಈ ಒಂದು ಗುಂಪಿನಲ್ಲಿ ಎಲ್ಲೋ ಹೊರಗೆ ತಿರುಗ್ತಾ ಇದ್ದಿ, इस कलीसिया को छोड़कर आप बाहर डोल रहे हो। ನೀನನ್ನು ಕರೆ ತಗೊಂಬಂದೆ ಇಲ್ಲಿ ಕುಂದ್ರಿಸಿದಾನ್ರಿ ಆತನು। परमेश्वर तुम्हें बुला के यहाँ बिठाया है, ಯಾಕಂದ್ರೆ क्योंकि ನೀನು ಈ ಸಭೆಯಲ್ಲಿ ತಲೆ ಆಗಬೇಕು। क्योंकि इस कलीसिया के लिए तुम कारण बनना है और वजह बनना है। ಯಾಕಂದ್ರೆ क्योंकि ಈ ಮೂಲೆ ಗಲ್ಲಾಗಿರುವುದು ये जो कोने की पत्थर ಕರ್ತನಾಗಿದ್ದಾನೆ। परमेश्वर है। ಯಾರಾದ್ರೂ ಬಿದ್ದು ಹೋದ್ರೆ, समझो कोई गिर गया, ಯಾರಾದ್ರೂ ದುಃಖದಲ್ಲಿ ಇದ್ರೆ, समझो कोई दुखित है, ಅಳ್ತಾ ಇದ್ರೆ, समझो कोई रो रहा है, ಸಮಸ್ಯೆಯಲ್ಲಿದ್ರೆ कोई समस्या में हो, ನೀನು ಪ್ರಾರ್ಥನೆ ಮಾಡುವನಾಗಿರ್ಬೇಕು, उसके विषय में तुम प्रार्थना करना है, ಆದರಿಸುವವನಾಗಿರ್ಬೇಕು। यहाँ उन्हें सहलाना है। ಆತನು ಹೇಳ್ತಾನೆ, परमेश्वर कहता है ನಾನು ಮೂಲೆಗಲ್ಲಾಗಿರೋ ಪ್ರಕಾರ ಇವನು ಕೂಡ ಸಭೆಗಾಗಿ ಆಸಕ್ತಿ ಉಳ್ಳವನಾಗಿದ್ದಾನೆ। जिस प्रकार से मैं कोने की पत्थर बना हूँ, उसी प्रकार से तुम भी कोने की पत्थर बना रहना है, ಯಾಕಂದ್ರೆ ನೀನು ಬಿದ್ದು ಹೋಗಬಾರದು। क्योंकि तुम गिरना नहीं। ಆತನ ವಚನ ಉನ್ನತವಾಗಿ ಮಾತನಾಡ್ತದೆ। यहाँ एक उत्तम रीति से वचन बात ನಿನ್ನಲ್ಲಿ करता है। ಪರಿಶುದ್ಧಾತ್ಮನ ಆ ಬಲ ಇರಬೇಕು, पवित्र आत्मा की बल तुम में रहना है, ಅವಾಗ ಸಭೆ ವಿಷಯದಲ್ಲಿ ಜವಾಬ್ದಾರಿ ಬರ್ತದೆ। तब जाकर के कलीसिया के विषय में तुम्हें जिम्मेदारी आती है। ಯಾಕೆ ಯೇಸು ಸ್ವಾಮಿಗೆ ಸಭೆ ಮೇಲೆ ಜವಾಬ್ದಾರಿ ಇತ್ತು? क्यों परमेश्वर को कलीसिया के विषय में जिम्मेदारी थी? ತಂದೆ ಯೇಸುವಲ್ಲಿದ್ರು, पिता और यीशु मसीह वहां थे, ಯೇಸು ತಂದೆಯಲ್ಲಿದ್ರು, और यीशु मसीह पिता में थे। ಅದಕ್ಕಾಗಿ ಸಭೆ ವಿಷಯದಲ್ಲಿ ತಂದೆ ಕೊಟ್ಟಿರುವ ಕೆಲಸ ಪರಿಪೂರ್ಣವಾಗಿ ಮಾಡಿದ್ರು। इसीलिए पिता जो काम दिया था यीशु मसीह उसको परिपूर्ण किया। ಈಗ अभी ಯೇಸುವಿನ ಆತ್ಮ ನಮ್ಮಲ್ಲಿರಬೇಕು। यीशु मसीह की आत्मा जो है हम में रहना है। ಅದೇ ಎಫೆಸ 2ನೇ ಅಧ್ಯಾಯ 22ನೇ ವಚನದಲ್ಲಿ ಓದಿ ನೋಡ್ರಿ। उसको एफएसी 2 उसका 22 पद पढ़ के देखिएगा। ನೋಡ್ರಿ, ಆತನಲ್ಲಿ ನೀವು ಸಹ ಪವಿತ್ರಾತ್ಮ ಭರಿತವರಾಗಿರಬೇಕು। उनमें भी आप पवित्र आत्मा से भरे हुए रहना है। ನೀವು ಪವಿತ್ರಾತ್ಮ ಭರಿತವರಾಗಿರ್ರಿ, यदि आप पवित्र आत्मा से भरे रहते हैं ಅವಾಗ तब जाकर ಜವಾಬ್ದಾರಿ ಬರ್ತದೆ, एक जिम्मेदारी आती है, ಜವಾಬ್ದಾರಿ ಬರ್ತದೆ। एक जिम्मेदारी आती है। ಸಭೆ ವಿಷಯದಲ್ಲಿ ಭಾರ ಬರ್ತದೆ, कलीसिया के विषय में जिम्मेदारी, ಸಭೆ ವಿಷಯದಲ್ಲಿ ದುಃಖ ಪಡುವವರ ವಿಷಯದಲ್ಲಿ ನಿಮಗೆ ಜವಾಬ್ದಾರಿ ಬರ್ತದೆ। कलीसिया में दुख उठाने को विषय में तुम्हें जिम्मेदारी आती है। ಯೇಸು ಸ್ವಾಮಿ ಯಾವಾಗಲೂ ನನ್ನ ಮಕ್ಕಳು ಪರಲೋಕ ಬರಬೇಕೆಂಬುದಾಗಿ ಪ್ರಯಾಸ ಪಟ್ಟ ರೀತಿಯಲ್ಲಿ, यीशु मसीह में हमेशा ये चाहत रहता है कि मेरे बच्चे स्वर्गराज में आ जाएं। ಅದೇ ರೀತಿಯಲ್ಲಿ उसी प्रकार से ನೀವು ಕೂಡ आप लोग भी ಯಾರು ಬಿದ್ರಂತ ತಿಳ್ಕೊಳ್ರಿ। समझो कि कोई गिर गए, ಯಾರಿಗೆ ಏನೋ ಸಮಸ್ಯೆ ಬಂತು, समझो कि किसी को कोई समस्या है, ಯಾರ ಮನೆಯಲ್ಲಿ ದುಃಖ ಇದ್ರು, समझो कि किसी के घर में दुख है, ಆತನಿಗೆ ಯಾವ ರೀತಿ ದುಃಖ ಇತ್ತು, समझो उसको जिस तरह की दुख था, ಪವಿತ್ರಾತ್ಮನು ನಿಮ್ಮಲ್ಲಿ ಇರುವಾಗ पवित्र आत्मा जो है आप में रहने के बावजूद ನಿಮ್ಮಲ್ಲಿ ಆ ದುಃಖ ಹುಟ್ಟಿಸುತ್ತಾನೆ ಪವಿತ್ರಾತ್ಮನು। पवित्र आत्मा तुम में वो दुख पैदा करता है। ಅವಾಗ ಆ ಸಭೆ ವಿಷಯದಲ್ಲಿ ಜವಾಬ್ದಾರಿ ಬರ್ತದೆ। तब जाकर उस कलीसिया के विषय में एक ಅದಕ್ಕಾಗಿ जिम्मेदारी आती ವಚನ है। 1ನೇ ಮಾತಲ್ಲಿ ನಾವು ನೋಡುತ್ತೇವೆ, पहली वे हम देखते हैं ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ರು, एक दूसरे के प्रति सहायता करो, ಒಬ್ಬರಿಗೊಬ್ಬರು ಅವರು ಆದರಣೆ ಕೊಡ್ತಾ ಇದ್ರು। एक दूसरे के प्रति वहाँ सहारा दे दो। ಯಾರಿಗೆ ಧೈರ್ಯ ಇಲ್ವೋ, समझो किसी को ढाढ़स नहीं, ನಾನು ಬಿದ್ದೋದೆ ಅಪ್ಪ ಎಂಬುದಾಗಿ ಬಯಸ್ತಾ ಇದ್ದಾರೋ, समझे कि वो सोचा कि मैं गिर गया हूँ, ಸಭೆಗೆ ವಿಷಯದಲ್ಲಿ ಜವಾಬ್ದಾರಿ ಉಳ್ಳುವ ದೇವರು ಹೇಳ್ತಾನೆ, कलीसिया के विषय में जो जिम्मेदारी है उनसे कहता है। ಆತನು ಪ್ರಾರ್ಥನೆ ಮಾಡುವ ದೇವರು ಈ ರೀತಿ ಹೇಳ್ತಾನೆ, प्रार्थना करने वाला परमेश्वर इस तरह से कहता है, ತಮ್ಮ हे भाई ಇವ್ರಿಗಾಗಿ ಪ್ರಾರ್ಥನೆ ಮಾಡು, इनके विषय में प्रार्थना करो, ಇವ್ರಿಗಾಗಿ ಆದರಣೆ ಹೇಳು। इनके विषय में तुम सहारा दे दो। ಇನ್ನು ಸ್ವಲ್ಪ ದಿನ ಆದ್ರೆ थोड़े दिनों के बाद ಈ ದುಃಖದಲ್ಲಿ ಇವರು ಬಿದ್ದು इस दुख में वो गिर पड़े ಈ हैं, ತೋಟದಿಂದ इस बगान से, ಅಥವಾ ಈ सभೆಯಿಂದ समझो कि इस कलीसिया से ದುಃಖ ಹೆಚ್ಚಾಗಿ दुख ज्यादा होकर ಹೊರಗೋಗ್ಬಿಡ್ತಾರೆ। बाहर जाते हैं। ಪ್ರಾರ್ಥನೆ ಮಾಡ್ರಿ। प्रार्थना कीजिए। ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ, यीशु मसीह प्रार्थना किया, ಅವನು ಯೇಸು ಸ್ವಾಮಿ ತಂದೆ ಹತ್ರ ಬೇಡ್ಕೊಳ್ತಾ ಇದ್ದಾನೆ, यीशु मसीह परम प्रधान परमेश्वर के पास पूछता ನನ್ನ है, ಮಕ್ಕಳು ತೋಟದಿಂದ
ತೋಟದಿಂದ ಹೊರಗೆ ಹೋಗಬಾರ್ದಪ್ಪ. मेरे जो बच्चे हैं वाटिका से बाहर ना जाए, ಇವರು ಬಿದ್ದು ಹಾಳಾಗಬಾರ್ದಪ್ಪ यहाँ गिर के वो नाश ना हो जाए। ಎಂಬುದಾಗಿ ಕರ್ತನ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. परमेश्वर उनसे यहाँ गुहार लगाता है। ಸಭೆ ವಿಷಯದಲ್ಲಿ ಜವಾಬ್ದಾರಿ ಇದ್ದಾನೆ. कलीसिया के विषय में जिम्मेदारी से था। ನಿನಗೆ ಸಭೆ ವಿಷಯದಲ್ಲಿ ಜವಾಬ್ದಾರಿ ಇದೆಯಾ? कलीसिया के विषय में क्या तुम्हें जिम्मेदारी है? ಹಂಗಿದ್ರೆ ನೀನು ಪ್ರಾರ್ಥನೆ ಪರನಾಗಬೇಕು. इसलिए तुम प्रार्थना पूर्वक से रहना है। ಒಬ್ಬರ ಮನೆಯಲ್ಲಿ ರೋಗ ಬಂದ್ರೆ, एक घर में अगर जाके आते हैं तो ನಿನ್ನ ಮನೆಯಲ್ಲಿ ರೋಗ ಬಂತೆ ಅಂತ ಹೇಳಿ समझो कि आपके घर में बीमार है तो ಊಟ ಮಾಡಬೇಡ್ರಿ. ನೀವು आप खाना खाते नहीं, ಅಳ್ರಿ, ನೀವು रोना है, ಕಣ್ಣೀರು ಬಿಡ್ರಿ. ನೀವು आंसू बहाना है। ಯೇಸುಗೆ ಸಭೆ ಮೇಲೆ ಜವಾಬ್ದಾರಿ ಇದೆ. जिस प्रकार से यीशु मसीह को कलीसिया के ऊपर जिम्मेदारी था, ಅವರ ಮಕ್ಕಳಾದ ನೀವುಗಳು उसके बच्चे बने हुए आप लोग पे भी ಪವಿತ್ರಾತ್ಮನ ಹೇಳ್ತಾ ಇದ್ದಾನೆ, पवित्र आत्मा यो कहता है ಜವಾಬ್ದಾರಿ ಉಳ್ಳವರಾಗಿರ್ರಿ. एक जिम्मेदारी से रहिएगा। ದುಃಖ ಪಡುವವರಿಗೆ ಆದರಣೆ ಕೊಡ್ರಿ. समझो कोई दुख देता है उन्हें ढाढ़स दीजिए। ಕಣ್ಣೀರಿರುವವರಿಗೆ ಕಣ್ಣೀರಿನಲ್ಲಿ ನೀವು ಕಣ್ಣೀರು ಬಿಟ್ಟು ಪ್ರಾರ್ಥಿಸ್ರಿ. समझो कोई आंसू में है, आप आंसू बहा के प्रार्थना कीजिए। ಏಕತೆ ಯಾರಲ್ಲಿ ಇಲ್ವೋ समझो कि एक झूठ किसमें नहीं है तो ಅವರು ಪ್ರಾರ್ಥನೆ ಮಾಡಲ್ರಿ. वो प्रार्थना नहीं करते हैं। ಏಕತೆ ಯಾರಲ್ಲಿ ಇಲ್ವೋ एकता किसमें नहीं है, ಅವರು ಕಣ್ಣೀರು ಬಿಟ್ಟು ಪ್ರಾರ್ಥನೆ वो ಮಾಡಲ್ಲ. आंसू नहीं बहाता है। ಏಕತೆ ಯಾರಲ್ಲಿ ಇಲ್ವೋ समझो एकता किसमें नहीं है, ಅವರು ದೇವರು ಇನ್ನೊಬ್ಬರಿಗಾಗಿ ಆದರಣೆ ಮಾತುಗಳು ಹೇಳುವ ಮನಸ್ಸು ಅವ್ರಿಗೆ ಬರಲ್ಲ. दूसरे को तसल्ली देने की स्वभाव उनमें नहीं रहता है। ನಿನ್ನಲ್ಲಿ ಏಕತೆ ಬೇಕು. एक झूठ आप में रहना है, ನಿನ್ನಲ್ಲಿ ಪವಿತ್ರಾತ್ಮನ ಶಕ್ತಿ ಬೇಕು. आप में पवित्र आत्मा की ताकत रहना है। ಕರ್ತನ ಮೂಲೆಗಲ್ಲಾಗಿದ್ದಾನೆ ಎಂಬುದಾಗಿ ಜವಾಬ್ದಾರಿ ನಿನಗೆ ಬೇಕಾಗಿದೆ. परमेश्वर कोने के पत्थर बना हुआ करके जिम्मेदारी आपको रहना ಆತನು है। ಹೇಳ್ತಾನೆ, ಪರಲೋಕದಲ್ಲಿ ನಿನ್ನ ಸಭೆಯನ್ನು ನಾನು ಕಟ್ಟುತ್ತಾ ಇದ್ದೇನೆ. स्वर्ग राज में तुम्हारी कलीसिया मैं बना रहा हूँ। ಇಲ್ಲಿ ಕುಂತ ಎಲ್ಲರೂ यहाँ बैठे हुए सारे गण, ಎಲ್ಲರೂ ಸಭೆಯಲ್ಲಿ ಅಲ್ಲಿ ಅಲ್ಲಿ ಈಗಾಗಲೇ ಹೆಸರು ಬರೆದಿಟ್ಟಿದ್ದಾನೆ. वहाँ कलीसिया में सबकी नाम लिखा हुआ है। ಯಾರ್ಯಾರು ಬಂದಿಲ್ವೋ ಅವರ ವಿಷಯದಲ್ಲಿ ಯೇಸು ಸ್ವಾಮಿ ಜವಾಬ್ದಾರಿ ಉಳ್ಳವನಾಗಿದ್ದಾನೆ. जो कोई नया है, परमेश्वर उनकी प्रति एक जिम्मेदारी बन के रहा है। ನೀನು ತಂದೆ ಮಗನಾಗಿದ್ರೆ, यहाँ आप बच्चे हैं तो ನೀವು ಯೇಸುವಿನ ಮಕ್ಕಳಾಗಿದ್ರೆ, समझो कि आप यीशु मसीह के बच्चे हैं तो ನೀನಲ್ಲಿ ಯೇಸುವಿನಲ್ಲಿರುವ ಜವಾಬ್ದಾರಿ ಬರ್ತದೆ. यीशु मसीह की जिम्मेदारी आप में भी रहता ನಿನಗೆ है। ಜವಾಬ್ದಾರಿ ಬರಲೇಬೇಕು. जिम्मेदारी आप में आना है। ಯಾರು ಕುಟುಂಬದಲ್ಲಿ ಮಕ್ಕಳು ಜವಾಬ್ದಾರಿ ಇಲ್ಲದೆ ಇರ್ತಾರೋ, जिस परिवार में किसी बच्चे को यदि जिम्मेदारी नहीं रहता है तो ತಂದೆ ತಾಯಿ ಹೇಳುವ ಮಾತು ಏನಾಗಿರ್ತದಂದ್ರೆ, माता पिता की बात ये कहते हैं ಇವ್ರು ವೇಸ್ಟ್ ಮಕ್ಕಳು ಎಂಬುದಾಗಿ ಹೇಳ್ತಾರೆ. वेस्ट बच्चा है ಆದ್ರೆ करके, ಯೇಸು ಸ್ವಾಮಿ ಹೇಳ್ತಾನೆ, परंतु यीशु मसीह कहता है ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ, मैं तुम्हें प्रेम करता हूँ, ನಾನು ನಿನ್ನನ್ನು ಸಭೆಯಲ್ಲಿ ನಿಲ್ಲಿಸ್ತಾ ಇದ್ದೇನೆ. मैं तुम्हें कलीसिया में ठहराया ಇದು हुआ हूँ। ನನ್ನ ಸಭೆ. ये मेरी कलीसिया है। ಒಬ್ರಿಗೊಬ್ರು ಸಹಾಯ ಮಾಡ್ರಿ, एक दूसरे के प्रति सहायता कीजिए, ಧೈರ್ಯ ಪಡಿಸ್ರಿ, ढाढ़स दीजिए, ಅಳ್ರಿ. रोना है। ಆತನ ಹೇಳ್ತಾ ಇದ್ದಾನೆ, परमेश्वर कहता है ಆತನಲ್ಲಿ ನೀವು ಒಂದಾಗಿರ್ಬೇಕು. उनमें एक झूठ से रहना है, ನೀವು ಆತನಲ್ಲಿ ಒಂದಾಗಿರ್ಬೇಕು. उनमें एक झूठ से रहना है। ಸಭೆ ಅಂದ್ರೆ कलीसिया यानी ಸಭೆ ಅಂದ್ರೆ कलीसिया यानी ಒಂದು ಕುಟುಂಬ, एक परिवार की समान। ಒಂದು ಅಂಗದ ನಾವು ಯೇಸುವಿನ ತಲೆ, ಒಬ್ರು ಕಾಲು, ಒಬ್ರು ಕೈ, ಒಬ್ರು ಕಣ್ಣು, ಒಬ್ರು ಕಾಲು, ಈ ರೀತಿ ನಾವು ಅಂಗಗಳಾಗಿದ್ದೇವೆ. समझो यीशु मसीह सिर है तो कोई हाथ है, कोई पैर है, कोई और किसी के अंग के समान हो। ಆದ್ರೆ ಯಾರಿಗಾದ್ರೂ ಒಂದು ಹೋಗ್ಲಿ ಬಿಡು, ನಮ್ಮಲ್ಲಿ ನಾವು ಗಮನಿಸುವುದಾದ್ರೆ, यदि हम अपने आप में यदि ध्यान देते हैं ಆ तो ಕಣ್ಣಿಗೆ ನಾವು ಬಂತು ಬಿಡು ಒಂದು ಪಟ್ಟಿ ಹಾಕೊಂಡು ತಿರುಗ್ತೇವಾ? क्या हम आंख को कुछ दुख आते तो क्या जाने दो बोल के छोड़ते हैं? क्या ಕಾಲು ಮುರಿತು ಬಿಡು ಅಂತೇಳಿ ಹಂಗೆ ತಿರುಗ್ತೇವಾ? पाँव टूटा है तो चल जाने दे, पाँव टूटे दे करके ಅಥವಾ सोचते हैं? ಏನಾದ್ರೂ ರೋಗ ಬಂತು ಬಿಡ, ನಾಲ್ಗಿಗೆ ರೋಗ ಬಂತಂತೇಳಿ ಸುಮ್ಮನೆ ಇರ್ಲಿಕ್ಕೆ ಆಗ್ತದಾ? समझो हमारी जुबान को कुछ बीमार हुआ तो हम क्या छोड़ के ऐसे रहते हैं क्या? ಆದ್ರೆ ಸಭೆ ಅನ್ನುವುದು ಅಂಗಗಳಾಗಿದ್ದೇವ್ರಿ. कलीसिया यानी एक शरीर के समान, अंग के समान है। ಆ ಸಭೆಯನ್ನು ದೇವರು ಸರಿಯಾಗಿ ಕಟ್ಟಬೇಕೆಂಬುದಾಗಿ ನೆನೆಸ್ತಾನೆ. इस कलीसिया को परमेश्वर एक ठीक ठीक से बनाना ನಮ್ಗೆ चाहता है। ಏನಾದ್ರೂ ನೋವು ಬಂದ್ರೆ ಯಾವ ರೀತಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ತೇವೋ, समझो कि हमें कुछ दुख दर्द हुआ तो किस तरह से हम इलाज करवाते हैं। ಸಭೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಬಂದ್ರೆ, समझो कि कलीसिया में किसी को कुछ दुख हुआ तो ಮೊದಲು ಮಾಡಬೇಕಾದದೇನು, यहाँ पहला एक काम करना है, ನಾವು ಏಕತೆ ಉಳ್ಳವರಾಗಿರ್ಬೇಕು. हम एक झूठ रहना है। ಯಾಕಂದ್ರೆ क्योंकि ಶಿರಸಾಗಿರುವ ದೇವರಿಗೆ ನಾವು ಮಕ್ಕಳಾಗಿದ್ದೇವ್ರಿ. क्योंकि सर बना हुआ परमेश्वर को हम उनके बच्चे बने हुए ನಾವು हैं, ಆದರಣೆ ಕೊಡೋಣ, या उन्हें तसल्ली देना है। ನಾವು ಸಭೆಗಾಗಿ ಜವಾಬ್ದಾರಿ ಉಳ್ಳವರಾಗಿರೋಣ. कलीसिया के विषय में एक जिम्मेदार बन के रहेंगे। ಯಾಕೆ ದೇವರು ಈ ದಿನ ಸಭೆ ಬಗ್ಗೆ ಮಾತನಾಡ್ತಾ ಇದ್ದಾನಂದ್ರೆ, क्यों आज के दिन परमेश्वर कलीसिया के विषय में बात कर रहा है? ಸಭೆ ಪರಲೋಕದಲ್ಲಿ ಈಗಾಗಲೇ ಹೆಸರು ಬರೆಯಲ್ಪಟ್ಟಿದೆ. इस कलीसिया के नाम स्वर्गराज में दाखिल किया हुआ है, ಆಲ್ರೆಡಿ ಹೆಸರು ಬರೆದಪಟ್ಟಿದೆ. ऑलरेडी वहां लिखा हुआ है ಇವರು ನನಗೆ ಪರಲೋಕ ಬರ್ಬೇಕೆಂಬುದಾಗಿ. ये फलाना फलाना लोग स्वर्गराज में आना है कर। ಆದ್ರೆ ಯಾರಾದರೂ ನಂಬದೇ ಇರುವಂತ ವ್ಯಕ್ತಿಗಳಿಗೆ ಅಥವಾ ಈಗೀಗ ಬರ್ತಾ ಇರುವವರಿಗೆ ಅಥವಾ ರೋಗದಿಂದ ಸಮಸ್ಯೆಯಲ್ಲಿ ಬಿದ್ದೋದವ್ರಿಗೆ ದೇವರು ಹೇಳ್ತಾ ಇರೋ ಮಾತು, ನಿನಗೆ ಸಹಾಯ ನಾನು ಕಳಿಸ್ತಾ ಇದ್ದೇನೆ. नया जो कलीसिया में आता है परमेश्वर उनके प्रति ये बात करता है कि मैं तुम्हें सहायता करूंगा। ನೀನು ಬಿದ್ದೋಗ್ತಾ ಇರಬಹುದು,
तुम गिरते रहेंगे, ನೀನು ಅಳ್ತಾ ಇರ್ಬೋದು, तुम आंसू बहाते रहेंगे, ಇನ್ನು ಮುಂದೆ ನೀ ಅಳ್ಬೇಡ, इसके बाद में नहीं रोना, ನೀನು ಅಳ್ಬೇಡ, आप नहीं रोना, ನಾನು ನಿನಗೆ ಏಕತೆ ಉಳ್ಳವನಾಗಿರ್ತೇನೆ, मैं तुम्हारे संग एकता पूर्वक से रहूंगा, ನಾನು ನಿನ್ನ ವಿಷಯದಲ್ಲಿ ಇವರು ಪ್ರಾರ್ಥನೆ ಮಾಡುವಂತೆ ನಾನು ಮಾಡ್ತೇನೆ, मैं तुम्हारे प्रति इस कलीसिया को तुम्हारा विषय में प्रार्थना करने की जैसे बनाऊंगा। ದುಃಖ ಪಡುವವರಿಗೆ ಹೇಳುವ ಮಾತಿದು, जो दुखित हो रहे हैं उनके विषय में परमेश्वर बात कर रहा ಯಾರು है। ದುಃಖದಲ್ಲಿ ಇಲ್ವೋ, जो कोई दुख में नहीं है, ಯಾರು ಸರಿಯಾಗಿ ಎಲ್ಲ ಹಟ್ಟುಕಟ್ಟಾಗಿ ಚೆನ್ನಾಗಿ ಕುಟುಂಬದಲ್ಲಿ ಸಮೃದ್ಧಿಯಾಗಿ ಇರುವವರಿಗೆ ಕೊಡುವ ಮಾತೇನು ಗೊತ್ತಾ, जो कोई तंदुरुस्त और अच्छे है उनके परिवार में ठीक ठाक है, 3 ಹೊತ್ತು ಆರಾಮಾಗಿ ಜೀವನ ಮಾಡೋರು ಕೊಡುವ ಮಾತೇನು ಗೊತ್ತೇನ್ರಿ, 3 समय अच्छे से खाते पीते हुए अच्छे जो कोई है, ನೀವು ಧೈರ್ಯ ಪಡಿಸುವವರಾಗಬೇಕು, उनको ढाढ़स देने के वाले के समान रहना है, ನೀವು ಧೈರ್ಯ ಪಡಿಸುವವರಾಗಿರಬೇಕು, वह हिम्मत देना है, ನೀವು ಪವಿತ್ರಾತ್ಮ ಭರಿತವರಾಗಿರಬೇಕು, पवित्र आत्मा से भरा हुआ रहना ನೀವು है, ಜವಾಬ್ದಾರಿ ಇರಬೇಕು, एक जिम्मेदारी से रहना है। ನೀವು ಕುಟುಂಬವನ್ನು ಯಾವ ರೀತಿ ನಿಮ್ಮ ಕುಟುಂಬ ಬಗ್ಗೆ ಜವಾಬ್ದಾರಿ ಉಳ್ಳವರಾಗಿದ್ದೀರೋ, जिस प्रकार के आप अपने परिवार के प्रति जिम्मेदार से रहते हैं, ಈ ಸಭೆ ವಿಷಯದಲ್ಲಿ ಜವಾಬ್ದಾರಿ ಕಳೆದುಕೊಳ್ತಾ ಇದ್ರಿ ನೀವು. उसी प्रकार से कलीसिया के विषय में भी जिम्मेदारी से ಇಲ್ಲಿ रहना है। ಗೋಡೆಗಳನ್ನು ಕಟ್ಟಿರುವುದು ನೀವಾದ್ರೆ, यहाँ दीवार बनाए हुए आप लोग है तो, ಆದ್ರೆ ಇದನ್ನು ಕಟ್ಟಿಸಿದವನು ನಿಮ್ಮ ಮೂಲಕವಾಗಿ ಯೇಸು ಕ್ರಿಸ್ತನು. पर तुम्हारे द्वारा बनाया हुआ परमेश्वर ही है। ಆ ಯೇಸು ಕ್ರಿಸ್ತನು ಈ ದಿನ ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. उस यीशु मसीह तुम्हें बात कर रहा है। ಯಾಕೆ ಸಭೆ ವಿಷಯದಲ್ಲಿ ಜವಾಬ್ದಾರಿ ಕಳೆದುಕೊಳ್ತಾ ಇದೆಯಾ? क्यों कलीसिया के प्रति तुम्हें जिम्मेदारी नहीं है? ಯಾಕೆ ಈ ಸಭೆ ವಿಷಯದಲ್ಲಿ ಜವಾಬ್ದಾರಿ ನಿನ್ನಲ್ಲಿ ಇಲ್ಲ? क्यों जिम्मेदारी नहीं है कलीसिया के विषय में? ಯಾಕೆ ನಿನ್ನಲ್ಲಿ ನಾನು ಲೋಕದಲ್ಲಿ ಇದ್ದಾಗ ತಂದೆ ಹತ್ರ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನೀನು ಯಾಕೆ ಪ್ರಾರ್ಥಿಸ್ತಾ ಇಲ್ಲ? जिस समान मैं स्वर्ग राज में परमेश्वर से मैं बात करता हूँ उस प्रकार से तुम क्यों नहीं हो? ನೀನು ಒಬ್ಬರನ್ನೊಬ್ಬರು ಆದರಣೆ ಮಾತು ಯಾಕೆ ಮಾತಾಡ್ತಾ ಇಲ್ಲ? क्यों तुम आपस में शांति की और तसल्ली की बात क्यों नहीं करते ನನ್ನ हो? ಸಭೆ ಮುರಿಬೇಕೆಂಬುದಾಗಿ ನಿನಗೆ ಆಸೆ ಪಡ್ತಾ ಇದೆಯಾ? क्या तुम चाहते हो कि मेरी कलीसिया टूट जाए? ನಾನು ಆ ರೀತಿ ಆಸೆ ಪಡ್ತಾ ಇಲ್ಲ. मैं उस तरह की चाहत नहीं ಈ रखता ದಿನ हूँ। ನೀನು ಡಿಸೈಡ್ ಮಾಡ್ಕೊಳ್ಬೇಕು. आज के तुम फैसला करना ಈ है। ಸಭೆಯಲ್ಲಿ ಎಷ್ಟು ಕಷ್ಟ ಬರಲಿ, समझो इस कलीसिया में कितना ही तकलीफ ನಾನು हो, ಸಭೆಗೆ ಹೋಗ್ತೇನೆ, मैं कलीसिया में ನಾನು जाऊंगा, ಹೋಗ್ತೇನೆ, मैं जाऊंगा, ನಾನು ಕೆಲಸ ಮಾಡ್ತೇನೆ, मैं काम करूंगा, ನಾನು ಸೇವೆ ಮಾಡ್ತೇನೆ, मैं सेवा ನಾನು करूंगा, ದೇವರಿಗಾಗಿ ನಿಲ್ತೇನೆ. मैं परमेश्वर के लिए ಇದು रुकूंगा। ದೇವರು ಕೊಟ್ಟಿರುವ ಅಜೆಂಡಾ ನನ್ನದಾಗಿದೆ. ये परमेश्वर दिया हुआ एजेंडा है ಇದು करके। ದೇವರು ನೀನು ಕೊಟ್ಟಿರುವ ಜವಾಬ್ದಾರಿ ಆಗಿದೆ. ये परमेश्वर तुम्हें दिया हुआ जिम्मेदारी है करके। ಸಭೆಯಲ್ಲಿ ಕಷ್ಟ ಬರುವವರಿಗೆ ನೀನು ಆದರಣೆ ಆಗಿರು. जिस प्रकार से कलीसिया में कष्ट होते हैं उनको सहारा बन के रहो। ಯಾರಾದ್ರೂ ಬಿದ್ದೋದ್ರೆ समझो कोई गिरे हैं तो ನೀನೇ ಅವರಿಗೆ ಆದರಣೆ ಮಾತು ಹೇಳಬೇಕು. उनके विषय में तुम एक तसल्ली की बात करना है। ಕಣ್ಣೀರಿರುವವರಿಗೆ ನೀನೇ ಭವಿಷ್ಯದಾತ್ಮನ ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಪ್ರಿಯರೇ. जो कोई आंसू बहा रहा है पवित्र आत्मा उनसे बात कर रहा है। ನೀನು ಈ ಕಷ್ಟದಲ್ಲಿ ಇರೋರಿಗೆ ಆದರಣೆ ಉಳ್ಳವನಾಗಿ ಇದ್ದಿ ಮತ್ತೆ ತಿರುಗಿ ಬಾ, ನಿನ್ನನ್ನು ನಾನು ನಿಲ್ಲಿಸ್ತೇನೆ. जो कोई आंसू में है फिर से आ जाओ, परमेश्वर देता तुम्हें शांति। ನಾನು ನಿನ್ನನ್ನು ಆದರಣೆ ನಿಲ್ಲಿಸ್ತಾ ಇದ್ದೇನೆ, मैं तुम्हें तसल्ली देता हूँ, ನಾನು ನಿಲ್ಲಿಸ್ತಾ ಇದ್ದೇನೆ. मैं यहाँ खड़ा करता हूँ। ಸಭೆಗೆ ನೀನು ನಾನು ಮೂಲೆಗಲ್ಲಾಗಿರುವುದಾದ್ರೆ ಈ ಸಭೆಗೆ ನಿನ್ನನ್ನು ಸ್ತಂಭವಾಗಿ ನಾನು ನಿಲ್ಲಿಸ್ತೇನೆ. जिस प्रकार से मैं कलीसिया का जो कोने के पत्थर बनाया हूँ उसी प्रकार से मैं तुम्हें कलीसिया में खंबा बनाऊंगा। ಇನ್ನು ಮುಂದೆ इसके बाद ಸಭೆ ನೀನು ಜವಾಬ್ದಾರಿ ಉಳ್ಳವನಾಗಿರ್ಬೇಕು. कलीसिया के प्रति तुम्हें एक जिम्मेदारी से रहना है। ಪರಿಶುದ್ಧಾತ್ಮನು ನಿನ್ನೊಟ್ಟಿಗೆ ಈ ಮಾತುಗಳು ನಿನ್ನ ಹೃದಯದಲ್ಲಿ ಅದು ಅಗಾಲವಾಗಿ ಸದಾಕಾಲ ಅದು ನಿಲ್ಲುವಂತೆ ಮಾಡಲಿ. पवित्र आत्मा इन बातों को आपकी सुनवाई में आपके दिल में रुकाना पाए। ಇದು ಸಭೆ ನೀನು ಪವಿತ್ರಾತ್ಮನು ನಿನ್ನ ಮೂಲಕವಾಗಿ ಕಟ್ಟಲ್ಪಟ್ಟಂತ ಸಭೆ ಇದು. पवित्र आत्मा आपकी द्वारा बनाया हुआ कलीसिया है। ಕಷ್ಟ ಬಂದರೂ ಸಭೆಯಲ್ಲಿ ಇರಬೇಕು. यहाँ कितना भी दुख हो कलीसिया में रहना है, ಯಾಕಂದ್ರೆ ದೇವರು ನಿನ್ನನ್ನು ಕರೀತಾ ಇದ್ದ. क्योंकि परमेश्वर तुम्हें बुला रहा ಈ है। ಸಭೆ ನಿನ್ನದು, ये कलीसिया तुम्हारी है, ಇದು ನಿನ್ನದು. ये तुम्हारी है। ಜವಾಬ್ದಾರಿಯಾಗಿರ್ರಿ, जिम्मेदारी से रहना ಪ್ರಾರ್ಥಿಸಿರಿ, है। प्रार्थना करो, ಮೂಲೆಗಲ್ಲಾಗಿದ್ದೀರಿ, यहाँ कोने की पत्थर ಕಣ್ಣೀರು बनो, ಕಣ್ಣೀರು ಬಿಟ್ಟು ಪ್ರಾರ್ಥಿಸಿರಿ. आंसू बहा के प्रार्थना ಯಾರಾದ್ರೂ कीजिए। ಸೋತಿದ್ರೆ ಅವ್ರಿಗಾಗಿ ಪ್ರಾರ್ಥಿಸಿರಿ. जो कोई थक गए उनके लिए प्रार्थना कीजिए। ಒಂದು ಏನಾದ್ರೂ ಕಡಿಮೆ ಆಗಿದ್ರೆ ಇದು ಕಡಿಮೆ ಆಯ್ತು ಅಂತೇಳಿ 24 ರಾತ್ರಿ ನಿನಗೆ ನಿದ್ದೆ ಬರಬಾರ್ದು. ಇದು ಯಾಕೆ ಬಿದ್ದು ಹೋಗ್ತಾ ಇದೆ, ಇದು ನನ್ನ ಯೇಸು ಸಭೆ, ಇದು ನನ್ನ ಯೇಸು ಸಭೆ ಅಂತೇಳಿ ನಿನ್ನಲ್ಲಿ ಕಣ್ಣೀರು ಸ್ವಭಾವ ಬರಬೇಕು. समझो कि कलीसिया में कुछ कमी घटी हो रही है, उस विषय में तुम श्रद्धा पूर्वक से रहना है। ಯಾರನ್ನು ನೋಡಬೇಡ ನೀನು, अब किसी को भी नहीं देखते हैं, ಯಾರನ್ನು ನೋಡಬೇಡ ನೀನು. किसी को भी मत देखो। ಯೇಸು ನಿನ್ನನ್ನು ಕರೀತಾ ಇದ್ದಾನೆ, यीशु मुझे बुलाता है, ಯೇಸು ನಿನ್ನನ್ನು ಕರೀತಾ ಇದ್ದಾನೆ. यीशु मुझे बुलाता है। ಇದು ನಿನ್ನ ಮನೆ ಮಗ ಬಂದ್ಬಿಡು ಎಂಬುದಾಗಿ ಕರೀತಾ ಇದ್ದಾನೆ. ये तेरी घर है मेरे बेटे आ जा करके बुलाता है। ಅದು ಹಿಂಗಾಯ್ತು ಇದು ಹಿಂಗಾಯ್ತು ಬೇಡ, ये ऐसा हुआ वो ऐसा हुआ उन बातों को छोड़ दो। ನಾನ್ ನಿನ್ನನ್ನು ಕರೆದೇನೆ, मैं तुम्हें बुलाया हूँ, ನಾನ್ ನಿನ್ನನ್ನು ಅಪ್ಪಿಕೊಳ್ತಾ ಇದ್ದೇನೆ, मैं तुम्हें गले लगाया हूँ, ನಾನು ನಿನ್ನ ತಂದೆ ಆಗಿದ್ದೇನೆ. मैं तुम्हारे पिता बन के हूँ। ಇದು ನನ್ನ ಕುಟುಂಬನು, ये तेरी परिवार है, ಇದು ನನ್ನ ಕುಟುಂಬರು, ये तुम्हारी परिवार है, ನೀವು ನನ್ನ ಮಕ್ಕಳರು. तुम मेरे बच्चे हो। ಎಲ್ಲಿ ಹೋಗ್ತಾ ಇದ್ದೀರಿ? कहाँ जा रहे हो? ಬರ್ರಿ आओ, ಬರ್ರಿ, आ जाओ, ಕುಂದರ್ರಿ,
आ जाओ बैठो। ನೀನೇನಾದ್ರೂ ಹೊರಗಿರುವುದಾದ್ರೆ समझो कि आप बाहर है तो ನಿನ್ನ ತಂದೆ ಎಷ್ಟು ಅಳ್ತಾರೋ ಯೇಸು ಸ್ವಾಮಿ ಕೂಡ ಸಭೆ ವಿಷಯದಲ್ಲಿ ಜವಾಬ್ದಾರಿಯುಳ್ಳವಾಗಿ ಅಳ್ತಾ ಇದ್ದಾನೆ. जिस तरह से तुम्हारे पिता रोता है उसी प्रकार से यीशु मसीह रोता है, ಅಳ್ತಾ ಇದ್ದಾನೆ ಯೇಸು ಸ್ವಾಮಿ. रोता है। ಯಾಕಂದ್ರೆ ಸಭೆ ಲೋಕದಲ್ಲಿ ಇರುವಾಗಲೇ ಆತನ ಹತ್ತು ಪ್ರಾರ್ಥನೆ ಮಾಡಿದ. जब संसार में परमेश्वर था उसी दिन वो रो रहा था। ಅದಕ್ಕಾಗಿ ಈ ವಾಕ್ಯಗಳು ಕರ್ತನು ನಿನ್ನ ಹೃದಯದಲ್ಲಿ ಸದಾ ಕಾಲ ಇಡುವಂತದಾಗಿರಲಿ. इस बातों को परमेश्वर आपके हृदय में परमेश्वर स्थिर करने पाए।